ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಕರ್ಕೊಂಡು ಹೋಗ್ಬಿಡ್ವಲ್ಲ ಅತ್ತೆ ಮೈ ಬೆಚ್ಚಗಿದ್ಯಾ ನನಗೇನೋ ಹಾಗ ಅನ್ನಿಸ್ತಿಲ್ಲಪ್ಪ ಹಾಗಾದ್ರೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಅರ್ಥ ನಾಟಕ ಆಡಕ್ಕೂ ಒಂದು ಮಿತಿ ಇರ್ಬೇಕು ನಿನ್ನಂತ ಒಳ್ಳೆಯವಳು ಇವಳು ಆಡೋ ನಾಟಕಕ್ಕೆ ಮರಳಾಗ್ಬಾರ್ದಮ್ಮ ಇಷ್ಟಕ್ಕೂ ಹಾದಿ ಬೀದಿ ಸುತ್ತೋಳ್ಗೆ ಆಸ್ಪತ್ರೆಗೆ ಹೋಗೋಕೇನು ಕಷ್ಟನ ನೀನ್ ಬಾ ಅಲ್ಲ ಅತ್ತೆ ಅವಳಿಗೆ ತುಂಬಾ ಸುಸ್ತಾಗ್ತಿದೆಯಂತೆ ಗಾಯತ್ರಿ ಒಳಗ್ ಬಾ ಪಾಪ ಕೀರ್ತಿ ಈ ಮನೆಯವ್ರಿಗೆ ಒಳ್ಳೆಯವ್ರ ಮೇಲೆ ಕರುಣೆನೇ ಇಲ್ಲ ಐ ಆಮ್ ಸೋ ಸಾರಿ ಅವಳಿಗೆ ಸೊಪ್ಪು ತರಕಾರಿ ಹಣ್ಣು ಹಂಪಲು ತಿನ್ಸೋ ಅಭ್ಯಾಸ ಬೆಳೆಸುತ್ತಾ ಪಡ್ಕೊಂಡು ನನ್ ಮಾತೇ ಕೇಳಲಿಲ್ಲ ನೀವು ಅದೆಲ್ಲ ಮನೇಲಿ ಅಡ್ಗೆ ಆಗಿರೋದು ಆದ್ರೆ ನೀವೇ ನನ್ ಮಗಳಿಗೆ ಪಿಜ್ಜಾ ಕೊಡಿಸ್ತೀನಿ ವಡಾಪಾವ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಜೊತೆನಲ್ಲಿ ನೀವು ತಿನ್ಕೊಂಡ್ ಬರ್ತಿದ್ರಲ್ಲ ಏನಾದ್ರೂ ನನ್ನನ್ನು ಬೈಯೋಕೆ ಸರಿ ನಿಮ್ ನಾಲ್ಗೆ ಚಪ್ಲಕ್ಕೆ ಇವತ್ತು ನನ್ ಮಗಳು ಆಸ್ಪತ್ರೆ ಸೇರೋ ಹಾಗಾಗಿದೆ ನಾನು ಅದೆಲ್ಲ ತಿಂದ್ರು ನನ್ಗೆ ಯಾವತ್ತೂ ಅನಿಮಿಯಾ ಅದು ಇದು ಅಂತ ಬರ್ಲೇ ಇಲ್ವಲ್ಲೇ ಚೆನ್ನಾಗಿದ್ದೀನಿ ಅದ್ ಹೇಗ್ರಿ ಬರಕ್ ಸಾಧ್ಯ ಹೊರಗಡೆ ಅಷ್ಟೆಲ್ಲಾ ತಿನ್ಕೊಂಡ್ ಬಂದ್ರು ಮನೆಗ್ ಬಂದ ತಕ್ಷಣ ಆಗಿರೋ ಅಡ್ಗೆನ ಗಡತ್ತಾಗಿ ತಿಂತಿದ್ರಲ್ಲ ಬನ್ನಿ ಬನ್ನಿ ಆಯ್ತು ನಡಿ ಅಲ್ಲಿ ನನ್ನ 4 ಸತಿ ಬೈದೆ ಹೋದ್ರೆ ನಿನ್ ಸಮಾಧಾನ ಮುಚ್ಕೊಂಡ್ ಬರ ಪರವಾಗಿಲ್ವೇ ಹಾಸ್ಪಿಟಲ್ ಬರುವಾಗ್ಲೂ ಜಗಳ ಮಾಡ್ಕೊಂಡೇ ಬರ್ತಾ ಇದ್ದೀರಾ ವೆರಿ ಗುಡ್ ಆದರ್ಶ ದಂಪತಿಗಳಂದ್ರೆ ನೀವಿಬ್ರೆ ಅಲ್ಲ ವಸುದಾ ನಿಂಗೆ ಏನಾಗೋಯ್ತೋ ಏನು ಅಂತ ನಾವಿಬ್ರು ಗಾಬರಿಯಿಂದ ಬಂದ್ರೆ ನೀನ್ ನೋಡಿದ್ರೆ ನಗ್ನಗ್ತಾ ಇದೆಯಲ್ಲೇ ಬೆಳಗ್ಗೆಯಿಂದ 8 ಬಾಟಲ್ಸ್ ಗ್ಲೂಕೋಸ್ ಹಾಕಿದ್ದಾರೆ ಸೊ ಅದಕ್ಕೆ ಇವಾಗ ಪರವಾಗಿಲ್ಲ ಆದ್ರೂ ಸ್ವಲ್ಪ ಸುಸ್ತು ಹಾಗೆ ಇದೆ ಓ ಅಳಿ ಅಂದ್ರೆ ನಾನು ಮರ್ತೇ ಬಿಟ್ಟೆ ನೋಡಿ ಈಕೆ ವೈದೇಹಿ ನನ್ನ ಶ್ರೀಮತಿ ವಸುಧಾ ಅಮ್ಮ ನಿಮ್ಮತ್ತೆ ಇದು ಪರಿಚಯ ಮಾಡ್ಕೊಳ್ಳೋ ಜಾಗನಾ ನೀನ್ ಹೇಗಿದೆ ವಸುಧಾ ಈಗ ಯಾಕಾಯ್ತಂತೆ RBC ಕಮ್ಮಿ ಇದೆಯಂತಮ್ಮ RBC ಅಂದ್ರೆ ರೆಡ್ ಬ್ಲಡ್ ಕಾರ್ಪಸಲ್ಸ್ ಕೆಂಪು ರಕ್ತ ಕಣಗಳು ಅಂತಾರಲ್ಲ ಹಾ 7ನೇ ಕ್ಲಾಸಲ್ಲಿ ಓದಿದ್ ನೆನಪು ಅದು ಕಡಿಮೆ ಆದ್ರೆ ಹೀಗೆಲ್ಲ ಆಗುತ್ತಾ ಆಗಿರೋದು ಗಂಭೀರವಾಗಿ ಆಗಿದೆ ದಯವಿಟ್ಟು ನೀವು ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ರೀ ಪ್ಲೀಸ್ ನಮ್ಮ ಮನೆಯವ್ರಿಗೆ ಹೆದರಿಸ್ಬೇಡಿ ನೀವು ಯಾಕೆ ವಸುಧಾ ಏನಾಗಿದೆ ಏನೂ ಇಲ್ಲಮ್ಮ ಡಾಕ್ಟರ್ ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿದ್ರು ಅದಕ್ಕೆ ಇವ್ರು ಓವರ್ ಆಗಿ ಆಡ್ತಾ ಇದ್ದಾರೆ ನಾಳೆ ನಾಡಿದ್ರಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಸರಿ ಹಾಗಾದ್ರೆ ನೀನ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದ್ ಕೂಡ್ಲೆ ನಾನ್ ಬಂದು ನಿಮ್ ಮನೇಲಿ ಇದ್ಬಿಡ್ತೀನಿ ನೀನೇನು ಯೋಚನೆ ಮಾಡ್ಬೇಡ ಅಲ್ವೇ ನಮ್ಮನೇಲಿ ಒಗ್ಗಟ್ಟು ಮನೆಗೆ ಒಳ್ಳೇದಾಗ್ಲಿ ಅಂತ ಒಬ್ಳೆ ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತೀನಿ ಅಂತ ಹರ್ಸ್ಕೊಂಡಿದ್ದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ ನನ್ ಮಗಳು ಆರೋಗ್ಯದ ಮುಂದೆ ನನ್ ಬೇರೆ ಯಾವುದೂ ಇಲ್ಲ ಏ ವಸುಧಾ ಯಾಕೆ ಅಳ್ತಿದ್ಯಾ ಎಲ್ಲ ಸರಿ ಹೋಗುತ್ತೆ ಬಿಡು ಹಾಗಲ್ಲಮ್ಮ ನನ್ನ ಮನೆಯವ್ರ ಮನ್ಸಿಗೆಲ್ಲ ನೋವು ಕೊಟ್ಟೆ ಅನ್ಸುತ್ತೆ ಅದಕ್ಕೆ ಆ ದೇವ್ರು ಈ ಶಿಕ್ಷೆ ಕೊಟ್ಟ ನಂಗೆ ಮಗಳೇ ನಮಗ್ ಬುದ್ಧಿ ಕೊಟ್ಟಿರೋ ದೇವ್ರಿಗೆ ಬುದ್ಧಿ ಇರೋದಿಲ್ವಾ ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ನಿಮ್ಮ ಮಗಳಿಗೆ ಶಿಕ್ಷೆ ಕೊಟ್ಟಿರೋದು ಆ ದೇವ್ರೇನು ಅಮ್ಮ ಯಾಕೆ ಅಳ್ತಾ ಇದ್ಯಾ ನೀವೆಲ್ಲರೂ ಇರುವಾಗ ನಂಗೇನಾಗುತ್ತೆ ಹೇಳಿ
ಚೆನ್ನಾಗಿರ್ತೀನಿ. ನೀವು ಹೋಗಿ ಬನ್ನಿ. ವಸುಧಾ, ನಾವೇನು ಹೊರಡ್ತೀವಮ್ಮ? ಹೋಗ್ ಬಾಪ. ಸರಿ ವಸುಧಾ, ನಾನು ಹೋಗ್ತೇನೆ. ಹುಷಾರು. ಅಳಿಯಿದ್ರೆ ಹಣ್ಣು ಬ್ರೆಡ್ಡು ಎಲ್ಲ ಇದೆ, ಆಮೇಲೆ ಕೊಡಿ. ಇವೆಲ್ಲ ಯಾಕೆ ತರಕ್ಕೆ ಹೋದ್ರೆ? ಇರ್ಲಿ, ಪರವಾಗಿಲ್ಲ. ಹುಷಾರು. ಒಂದು ನಿಮಿಷ. ಏನ್ ಮಾವ? ಅಳಿಯಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಸ್ಪತ್ರೆ ಖರ್ಚಿಗೆ ಅಂತ ಸದ್ಯಕ್ಕೆ ಚಿಟ್ಕೊಳ್ಳಿ. ಇನ್ನೂ ಏನಾದ್ರೂ ಅಗತ್ಯ ಬಿದ್ದರೆ ನನಗೆ ಫೋನ್ ಮಾಡಿ ತಂದು ಕೊಡ್ತೀನಿ. ಚೇಚೆ, ಇವೆಲ್ಲ ಏನು ಬೇಡ ಮಾವ ನನಗೆ. ಇಲ್ಲ, ದುಡ್ಡಿನ ಅಗತ್ಯ ಯಾವಾಗ ಹೇಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ಕೊಳ್ಳಿ. ಅಲ್ಲ, ಇವೆಲ್ಲ ಯಾವುದು ಬೇಡ ಆಗಿತ್ತು. ಪರವಾಗಿಲ್ಲ. ಸರಿ, ನಾವಿನ್ ಬರ್ತೀವಿ. ವಸುಧಾ ಹುಷಾರು. ಸರಿ. ಹೇಗಪ್ಪ ಅಬಾರ್ಷನ್ಗೆಲ್ಲ ದುಡ್ಡು ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವ್ರ ತಂದೆ ತಾಯಿನೇ ಕೊಟ್ರು. ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಿತ್ತು. ಏನು ಪ್ರಾಬ್ಲಮ್? ತುಂಬ ಜ್ವರ ಇದೆ, ಸುಸ್ತಾಗ್ತಾ ಇದೆ. ಮೇಡಮ್, ನಿಮ್ಮ ಹೆಸರು ಹೇಳ್ತೀರಾ? ಕೀರ್ತಿ. ಫೋನ್ ನಂಬರ್ ಹೇಳಿ ಮೇಡಮ್. 9881 ಓಕೆ 6888. ಡಾಕ್ಟರ್ ಪ್ಲೀಸ್. ನೋಡಿ, ನಿಮ್ ಹೆಂಡತಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅಬಾರ್ಷನ್ ಮಾಡಕ್ ಆಗೋದಿಲ್ಲ. ಆದ್ರೆ ನಂಗ ಮಗು ಬೇಕಿಲ್ಲ. ನೋಡಿ, ಮಗು ಬೇಕಿಲ್ಲ, ಹೆಂಡತಿನೂ ಬೇಡ ಅಂತ ಡಿಸೈಡ್ ಮಾಡ್ಬೇಕು. ಅಬಾರ್ಷನ್ ಮಾಡಿದ್ರೆ 2 ಹೆಣ ಬೀಳುತ್ತೆ. ಸಾಯ್ಲಿ ಬಿಡಿ. ಏನ್ರಿ ಇದು? ಕಟ್ಕೊಂಡ್ ಹೆಂಡತಿನೇ ಸಾಯ್ಲಿ ಅಂತಂತೀರಾ? ಇದು ಸರಿನಾ? ಕಟ್ಕೊಂಡಿದ್ರೆ ತಾನೇ ಎಮೋಷನ್ಸ್ ಎಲ್ಲ ಬರೋದು ಮೇಡಮ್. ಸುಮ್ಮನೆ ಬೀಸದ ಗಾಳಕ್ಕೆ ಸಿಕ್ಕಿರೋ ಬೇಡದೇ ಇರೋ ಮೀನವಳು. ಅಲ್ಲ, ನೀವೇ ಒಂದು ಮಾತು ಹೇಳಿ, ಮದುವೆ ಆಗಿಲ್ದೇನೆ ಮಗು ಮಾಡ್ಕೊಳಕ್ ಒಪ್ಕೊಂಡವಳು ಒಬ್ಳು ಹೆಣ್ಣ. ಇಷ್ಟಕ್ಕೂ ನಾನು ಮದನ್ ಮೋಹನ್ ಅವ್ರ ಶಿಷ್ಯ. ಅವರೇ ನನ್ನನ್ನು ನಿಮ್ಮ ಹತ್ರ ಕಳಿಸಿದ್ರು. ನಿಮ್ಮ ಹತ್ರ ಹೋದ್ರೆ ಎಲ್ಲ ಕೆಲಸ ಆಗತ್ತೆ ಅಂತಂದ್ರು. ಬೈ ದ ವೇ ಡಾಕ್ಟರ್, ತಗೊಳ್ಳಿ. ಏನ್ರಿ ಇದು? ಟೆಕ್ನಾಲಜಿ ತುಂಬಾ ಮುಂದುವರೆದ್ಬಿಟ್ಟಿದೆ ಡಾಕ್ಟರ್. ಇಂಥ ಕೆಲಸಗಳನ್ನೆಲ್ಲ ಓಪನ್ ಆಗಿ ಡೀಲ್ ಮಾಡೋದಕ್ಕಾಗೋದಿಲ್ಲ. ತಗೊಳ್ಳಿ, ನಮ್ಮ ಹೊಸದಾಗಿರೋ ಕಾಯಿಲೆನ ವಾಸಿಪಡಿಸೋದಕ್ಕೆ ನಾನು ನಿಮಗೆ ಕೊಡ್ತಿರುವಂಥ ಔಷಧಿ ತಗೊಳ್ಳಿ. ಆದ್ರೂ ಇದು ತುಂಬಾ ರಿಸ್ಕ್ ಕೆಲಸ. ಗೊತ್ತು ಡಾಕ್ಟರ್, ಆದ್ರೆ ಕಾರಣಗಳನ್ನ ನಿಮ್ಗಿಂತಲೂ ಚೆನ್ನಾಗಿ ಯಾರು ಕೊಡೋಕ್ ಸಾಧ್ಯ ಹೇಳಿ? ಆಪರೇಷನ್ ಸಕ್ಸಸ್ ಆಯ್ತು, ಆದ್ರೆ ಪೇಷಂಟ್ ಜೀವ ಹೋಯ್ತು. ಎಷ್ಟು ಸಿನಿಮಾಗಳನ್ನ ನಾವು ನೋಡಿಲ್ಲ. ಮನಸ್ಸು ಮಾಡಿ ಆಗತ್ತೆ. ಎಸ್ ಮೇಡಮ್, ಇಲ್ಲಿ ವಸುಧಾ ಅನ್ನೋ ಪೇಷಂಟ್ ಏನಕ್ಕೆ ಅಡ್ಮಿಟ್ ಆಗಿದ್ದಾರೆ? ಒಬ್ರು ಪೇಷಂಟ್ ಇನ್ನೊಬ್ರಿಗೆ ಹೇಳಲ್ಲಮ್ಮ. ಏನ್ ಬೇಕಾಗಿತ್ತು? ಅದು ಅವ್ರ ನನ್ನ ರಿಲೇಟಿವ್. ಹೋಗ್ಲಿ ಬಿಡಿ, ಯಾವ ರೂಮಲ್ಲಿ ಇದ್ದಾರೆ ಅಂತ ಹೇಳಿ. 1 ಮಿನಿಟ್ ಅಮ್ಮ. 308 ಅಲ್ಲಿ ಇದ್ದಾರೆ. ಓಕೆ, ಥ್ಯಾಂಕ್ ಯು.
ಎದ್ದೇಳು, ನೀನ್ ತುಂಬಾ ಅಪಾಯದಲ್ಲಿದ್ಯಾ, ಇಲ್ಲಿಂದ ಹೊರಡೋಣ, ಎದ್ದೇಳು. ಏನ್ ಹೇಳ್ತಿದ್ಯಾ ನೀನು? ನಾನೀಗ ಏನ್ ಹೇಳಿದ್ರು ನಿನ್ಗೆ ಅರ್ಥ ಆಗೋದಿಲ್ಲ ವಸುಧಾ. ನೀನ್ ತುಂಬಾನೇ ಅಪಾಯದಲ್ಲಿದ್ಯಾ, ನಾನು ಹೇಳ್ತಾ ಇದ್ದೀನಿ ಕೇಳು, ಎದ್ದೇಳು, ಇಲ್ಲಿಂದ ಹೊರಡೋಣ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾನು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ, ಸತ್ಯ ಏನು ಅಂತ ಗೊತ್ತಾದ್ರೆ ನಿನ್ಗೆ ಹುಚ್ಚು ಹಿಡಿಯತ್ತೆ. ಎದ್ದೇಳು ಅಂತ ಹೇಳಿದ್ನಲ್ಲ. ಅಷ್ಟಕ್ಕೂ ಯಾರು ನಿನ್ನ ಇಲ್ಲಿ ಕಳಿಸ್ತೋರು? ನೋಡು, ನನ್ನನ್ನ ಆ ದೇವ್ರೇ ಕಳಿಸ್ದ ಅಂತ ತಿಳ್ಕೊ. ಅದಕ್ಕೆ ಅನ್ಸುತ್ತೆ ಮನೆಯವ್ರು ಯಾರು ನನ್ನ ಜೊತೆ ಬರ್ಲಿಲ್ಲ. ನಾನು ಇಲ್ಲಿಗೆ ಬರೋದು, ನೀನ್ ಇಲ್ಲಿರೋ ವಿಷಯ ನನಗೇನು ಗೊತ್ತಿರ್ಲಿಲ್ಲ ವಸುಧಾ. ಅಕಸ್ಮಾತಾಗಿ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ನಿನಗೆ ನಡೀತಿರೋ ಅನ್ಯಾಯ, ಅಯ್ಯೋ ಅದೆಲ್ಲ ಬಿಡು, ನೀ ಹೊರಡೋದಿಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್, ಓಕೆ? ಇದು ನಾನ್ಸೆನ್ಸ್ ಅಲ್ಲ. ನಿನ್ನ ಇಲ್ಲಿಗೆ ಯಾಕೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಾ ನಿನಗೆ? ಗೊತ್ತು, ನಾನು ಅನಿಮಿಕ್ ಪೇಷಂಟು, ನನ್ನ ಬಾಡಿಲಿ ರಕ್ತ ಕಡಿಮೆ ಇದೆ, ಅದಕ್ಕೋಸ್ಕರ ಅಡ್ಮಿಟ್ ಮಾಡಿದ್ದಾರೆ. ಇಲ್ಲ ವಸುಧಾ, ಚೇತನ್ ನಿನ್ ಹೊಟ್ಟೆಲಿರೋ ಮಗುನ ತೆಗ್ಸೋದಕ್ಕೆ ನಿನ್ನ ಇಲ್ಲಿ ಅಡ್ಮಿಟ್ ಮಾಡಿರೋದು. ನೋಡು, ಇದೆಲ್ಲ ಅವ್ನ ಪ್ಲಾನು. ನಿನ್ನ ಹೊಟ್ಟೆಲಿರೋ ಮಗು ಸತ್ರೆ ನೀನು ಸಾಯ್ತೀಯ ವಸುಧಾ. ಮೊದ್ಲು ಇಲ್ಲಿಂದ ಏಳು ವಸುಧಾ, ಹೊರಡೋಣ ಪ್ಲೀಸ್. ಏನ್ ಮಾತಾಡ್ತಿದ್ಯಾ ನೀನು? ನೋಡ್ದ ಚಿತ್ತು, ಇವಳು ಏನ್ ಮಾತಾಡ್ತಿದ್ದಾಳೆ ಕೇಳಿಸ್ಕೊಂಡ? ಕೇಳಿಸ್ಕೊಂಡೆ ವಸು, ಎಲ್ಲ ಕೇಳಿಸ್ಕೊಂಡೆ. ಆದ್ರೆ ಇದಕ್ಕೆ ನಾನು ಉತ್ತರ ಕೊಡಲ್ಲ. ನಿನಗೆ ನಾನೇನು ಅಂತ ಗೊತ್ತಲ್ವಾ, ನೀನೇ ಉತ್ತರ ಕೊಡು. ನನ್ ಗಂಡನ್ ಮೇಲೆ ನನ್ ಕೈಲೇ ಕಂಪ್ಲೇಂಟ್ ಕೊಡ್ಸಿ ನಮ್ಮಿಬ್ರು ಸಂಬಂಧನ ಹಾಳು ಮಾಡಿ, ಇವಾಗ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಮತ್ತೆ ನಮ್ಮನ್ನ ಹಾಳು ಮಾಡಕ್ ಬಂದ್ಯಾ ಕೀರ್ತಿ? ನೀನ್ ನನ್ನ ತಪ್ಪು ತಿಳ್ಕೊಳ್ತಿದ್ಯಾ ವಸುಧಾ. ಇಷ್ಟಕ್ಕೂ ಇವ್ನು ಡಾಕ್ಟರ್ ಮುಂದೆ ಏನ್ ಹೇಳ್ತಿದ್ದ ಗೊತ್ತಾ? ನೀನ್ ಇವ್ನು ಹೆಂಡ್ತಿನೇ ಅಲ್ವಂತೆ. ನೀನ್ ಸಾಕ್ ನಿಲ್ಸು. ಗೊಂದಲ ಇಲ್ದೇ ಇರೋ ತಲೆಯಲ್ಲಿ ಗೊಂದಲ ತುಂಬ್ಸೋಕೆ ಬರ್ಬೇಡ. ಸಮಾಧಾನ ಮಾಡ್ಕೋ, ಕಿಚ್ಬೇಡ ಜಾಸ್ತಿ. ಕೀರ್ತಿ ಮೇಡಮ್, ನಿಜ, ನಾನು ವಸುಧಾ ವಿಚಾರದಲ್ಲಿ ಒಂದ್ಸತಿ ತಪ್ಪು ಮಾಡಿದ್ದೀನಿ. ಹಾಗಂತ ಪ್ರತಿ ಸತಿನೂ ಅದೇ ತಪ್ಪು ಮಾಡ್ತೀನಿ ಅಂತ ನೀವು ಹೇಗೆ ನಿರ್ಧಾರಕ್ಕೆ ಬರ್ತೀರಾ? ಅಲ್ಲ, ಒಂದ್ಸತಿ ತಪ್ಪು ಮಾಡಿ ಅದನ್ನ ತಿದ್ಕೊಂಡ್ಮೇಲೆ ಸಿಗೋದು ಇಂಥ ಮಾತಾ ನನಗೆ? ಮುಚ್ಚೋ ಬಾಯಿ. ನಿನ್ ಗೆಳೆಯನ್ಗೋಸ್ಕರ ನನ್ನ ಜೀವನನ ಹಾಳು ಮಾಡಕ್ ಹೊಟ್ಟಿದ್ದೀನೋ ನಾನು ಮರ್ತಿದ್ದೀನಿ ಅನ್ಕೊಂಡಿದ್ಯಾ? ಇವತ್ತು ನಿನ್ ಬಾಸಿಗೋಸ್ಕರ ಇವಳ ಜೀವನನ ಬಲಿ ಕೊಡ್ತಿದ್ಯಾ? ನೀನ್ ಕೇವಲ ನಿನ್ ಲಾಭ ನೋಡ್ಕೊಳ್ತಿದ್ಯಾ? ದುಡ್ಡಿಗೋಸ್ಕರ ಸಂಬಂಧಗಳನ್ನ ಮಾಡ್ಕೊಳ್ಳೋದು, ಮುರಿಯೋದು ಇನ್ನಿನ್ ದಂಧೆ ಆಗ್ಬಿಟ್ಟಿದೆ. ನೋಡು ವಸುಧಾ, ದಯವಿಟ್ಟು ಇವನ್ ಮಾತನ್ನ ನಂಬೇಡ. ನಿನ್ ಜೀವನ ಚೆನ್ನಾಗಿರೋ ಹಾಗೆ ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಯಾವ್ದೇ ಕಾರಣಕ್ಕೂ ಇವನ್ ಮಾತನ್ನ ಮಾತ್ರ ನಂಬೇಡ ವಸುಧಾ, ಪ್ಲೀಸ್. ನಂಬಿಕೆ ಮರ್ದೋಳು ನೀನು. ನನ್ ಸಂಸಾರ ಸರಿ ಮಾಡ್ತೀನಿ ಅಂತ ಬಂದು ನಿನ್ ಸಂಸಾರ ಸರಿ ಮಾಡ್ಕೊಂಡ ಸ್ವಾರ್ಥಿ ನೀನು. ವಸು, ಸಮಾಧಾನ ಮಾಡ್ಕೋ, ಅಷ್ಟೊಂದು ಕಿರ್ಚ್ಬೇಡ, ಆಯಾಸ ಆಗತ್ತೆ. ಮಗುಗೆ ಏನಾಗ್ಬೇಕು ಹೇಳು? ನಾಟಕ ಆಡ್ಬೇಡ್ವೋ? ಬೇಡ, ನಿಮ್ ಕೈ ಮುಗಿತೀನಿ, ಸುಧಾರಿಸ್ಕೊಳಕ್ ಬಿಟ್ಬಿಡಿ. ಬೇಕಾದ್ರೆ ನಿಮ್ ಕಾಲ್ಗೂ ಬೀಳ್ತೀನಿ. ಪ್ಲೀಸ್, ಅಂತ ದರಿದ್ರದವ್ಳು ಕಾಲಿಡಿಯೋ ಅವಶ್ಯಕತೆ ನಿನ್ಗಿಲ್ಲ. ಕೀರ್ತಿ ಪ್ಲೀಸ್, ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಹಾಸ್ಪಿಟಲ್ನ ಸೆಕ್ಯೂರಿಟಿನ ಕರೆಸಿ ನಿನ್ನ ಇಲ್ಲಿಂದ ಆಚೆ ಹಾಕಿಸ್ಬೇಕಾಗುತ್ತೆ. ವಸುಧಾ, ದಯವಿಟ್ಟು ನನ್ನ ಮಾತು ನಂಬು. ನಿನ್ ಹೊಟ್ಟೆಲಿರೋ ಮಗುನ ತೆಗ್ಸಕ್ ಹೊರಟಿದ್ದಾನೆ. ನಿನ್ ಮಗು ಸತ್ರೆ ನೀನು ಸಾಯ್ತೀಯ ವಸುಧಾ. ಕೀರ್ತಿ ಪ್ಲೀಸ್, ಸಾಕು ವಸು ಸಾಯೋ ಮಾತಾಡ್ತೀರಾ? ನನ್ ವಸು ಹುಷಾರಾಗ್ಲಿ ಅಂತ ನಾವು ಇಲ್ಲಿ ಕರ್ಕೊಂಡ್ ಬಂದಿರೋದು. ನಿಮ್ಗೆ ಅಷ್ಟೊಂದು ಕೋಪ ಇದ್ರೆ ಬೇಕಾದ್ರೆ ನನ್ ಮೇಲೆ ಶಾಪ ಹಾಕಿ. ಅವಳು ಹುಷಾರಾಗ್ಲಿ ಅಂತ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ? ಅಂತದ್ರಲ್ಲಿ ನೀವು ಸುಮ್ಮನೆ ಚೇತು. ಕೀರ್ತಿ, ಇಲ್ಲಿಂದ ಹೊರಟೋಗು. ಇದು ನಮ್ ಬದುಕು, ನಾವ್ ಹೇಗ್ ಬೇಕಾದ್ರೂ ಬದುಕೋತೀವಿ. ಅದನ್ನ ಗೈಡ್ ಮಾಡಕ್ಕೆ ನೀನ್ ಯಾರು? ನನ್ ಸತ್ರು ಇವನ್ ಜೊತೆನೆ, ಬದುಕುದ್ರು ಇವನ್ ಜೊತೆನೆ. ಹೊರಟೋಗು. ಐ ಸೆಡ್ ಗೆಟ್ ಲಾಸ್ಟ್. ವಸು, ಸಮಾಧಾನ ಮಾಡ್ಕೋ. ಯಾರೋ ಏನೋ ಮಾತಾಡ್ತಾರೆ ಅಂತ ನೀನ್ ಟೆನ್ಷನ್ ಆಗ್ಬೇಡ, ಸಮಾಧಾನ ಮಾಡ್ಕೋ. ವಸುಧನ್ ಪ್ರಾಣ ತೆಗಿಯಕ್ ಹೊರಟಿರೋ ಮುರಾರಿನ
ಹೇಗ್ ತಡೀಲಿ? ಬಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ರೆ, ಆದ್ರೆ ಅವರು ನನ್ನ ಮಾತನ್ನ ನಂಬೋದಿಲ್ಲ. ಅವ್ರಿಗೆ ಮಾಡ್ಬಿಡ್ತೀನಿ. ಹುಷಾರು. ಏನ್ ಮಾಡ್ತಿದ್ಯಾ ನೀನು? ಏನ್ ಮೇಡಮ್, ವಸು ಸ್ಟ್ರೆಚರ್ ಮೇಲೆ ಹೋಗ್ತಾ ಇದ್ದಾಳೆ. ನೀವ್ ನೋಡಿದ್ರೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತೀರಲ್ಲ, ನಾನೇನ್ ಮಾಡಕ್ ಸಾಧ್ಯ ಹೇಳಿ? ಡಾಕ್ಟರ್ ಹೇಳ್ತಾರೆ, ನಾನು ಅದನ್ನ ಫಾಲೋ ಮಾಡ್ತೀನಿ ಅಷ್ಟೇ. ಅವಳನ್ನ ಆಪರೇಷನ್ ಥಿಯೇಟರ್ಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ಗೊತ್ತಿಲ್ಲ ಮೇಡಮ್. ಅನಿವಿ ಆದ್ರೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರಾ? ಇರಬಹುದೇನೋ. ನಾನು MBBS ಓದಿದ್ದೀನಾ, ಏನೋ ಹೊಸ ಟೆಕ್ನಾಲಜಿ ಇರ್ಬೋದು ಅನ್ಸುತ್ತೆ, ನಂಗೂ ಗೊತ್ತಿಲ್ಲ. ನೋಡು, ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಹೊಸದ ಜೀವನದ ಜೊತೆ ಆಟ ಆಡ್ಬೇಡ. ನಿನಗ್ ದುಡ್ಡು ತಾನೇ ಬೇಕು, ಎಷ್ಟು ದುಡ್ಡು ಬೇಕು ಕೇಳೋ, ನಾನ್ ತಂದ್ಕೊಡ್ತೀನಿ. ನಿನ್ ಜೀವನ ಚೆನ್ನಾಗಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ಆದ್ರೆ ವಸುದನ ಅವಳ ಪಾಡಿಗೆ ಅವಳು ನೀರಾಗ್ ಬಿಟ್ಬಿಡು ಪ್ಲೀಸ್. ವಾವ್, ಡೀಲ್ ಸಖತ್ತಾಗಿದೆ. ಆದ್ರೆ ಡಿಲೇ ಆಗೋಗಿದೆ, ಲೇಟ್ ಆಗತ್ತೆ. ಪಾಪ ಹೊಸದ ನೋಡ್ಕೊಳ್ಳೋರು ಯಾರು? ಬರ್ತೀನಿ. ಹಲೋ, ಪೊಲೀಸ್ ಕಂಟ್ರೋಲ್ ರೂಮಾ?